ರೋಡ್ ಸೇರಿ ಹುಡುಗರು ಯಾರಾದ್ರಿ ಶಿವರಾಮ್ ಕಾರಂತ. ಓಕೆ ಅದೇ ರೀತಿಯಾಗಿ ಇವ್ರು ಯಾರಾದ್ರೆ ಕುವೆಂಪು. ಇವ್ರ ದಾರಾ ಬೇಂದ್ರೆ. ಇವರನ್ನು ವರಕವಿ ಅಂತ ಕರೀತಾರೆ, ಗೊತ್ತಲ್ಲ? ದಾರಾ ಬೇಂದ್ರೆ. ಇವರು ಯಾರು? ದೇವನೂರು ಮಹಾದೇವ್. ಓಕೆ, ಇವರ ಒಂದು 10ನೇ ತರಗತಿ ಒಂದು ಇದು ಬರ್ತಾರ. ಯಾವ್ದು? ಎದೆಗೆ ಬಿದ್ದ ಅಕ್ಷರ. ಹಾಗಾದ್ರೆ ಇಂದು ನಾವು ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಪಾಠವನ್ನು ಅಧ್ಯಯನ ಮಾಡೋಣ. ಓಕೆನಾ? ದೇವನೂರು ಮಹಾದೇವರವರು ಬರೆದಿರ್ತಕ್ಕಂಥ ಎದೆಗೆ ಬಿದ್ದ ಅಕ್ಷರ. ಮಾತಾಡಬೇಡಿ ಪ್ಲೀಸ್, ಸೈಲೆನ್ಸ್. ಎಲ್ಲರಿಗೂ ಪಾಸ್ ಮಾಡಿ. ಚಿರ್ಬೇಡ್ರಿ, ಒಂದ್ ಹೆಂಚನೆ ಒಂದ್ ತವರಲ್ಲ. ಒಂದ್ ಹೆಂಚಿ ಒಂದ್ ತವರ್. ಏ ತಂಗಿ ಏ ಕುಡಿ ನನ್ ಕುಡ್ರೆ ಏ ತಮ್ಮನ್ ಹಣ್ಣು ಕೊಡ್ರಿ. ಯಾವುದು? ದೇವನೂರು ಮಹಾದೇವರವರು ಬರೆದಿರ್ತಕ್ಕಂಥ ಎದೆಗೆ ಬಿದ್ದ ಅಕ್ಷರ. ನಾನು ಏನು ಪಾಠ ಮಾಡ್ತೀನಿ ಲಾಸ್ಟ್ ಎಲ್ರಿಗೂ ಎಕ್ಸಿಟ್ ಕ್ವಶನ್ ಕೇಳ್ತಾರೆ. ಅದ್ರಾಗ ಯಾರು ಹೆಸರಿ ಇಲ್ಲ ಗೊತ್ತಿಲ್ಲ. ಅದಕ್ಕೆ ಸರಿಯಾಗಿ ಕೇಳುವಾಗ ಏನು ಹೇಳ್ತೀನಲ್ಲ ಪಾಠ ಅದನ್ನ ಸರಿಯಾಗಿ ಕೇಳ್ಕೊಳ್ಳಿ ಫಸ್ಟ್. ಆಮೇಲೆ ನನಗೆ ಗೊತ್ತಿಲ್ಲ ಸರ್ ಅವೇನು ಹೇಳಂಗಿಲ್ಲ ಯಾರಿಗೆ. ಅರ್ಥ ಆಯ್ತು ಎಲ್ರು? ಎಲ್ಲರಿಗೂ ಕೇಳ್ತಾ ನಿಂದರ್ಸಿ ಇಲ್ಲೇ ಕಳಿಸ್ತಾ ಇದ್ದೇನೆ ನಾನು. ಫಸ್ಟ್ ದೇವನೂರು ಮಹಾದೇವ ಅವರು ಬರೆದಿರ್ತಕ್ಕಂಥ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠವನ್ನು ನೋಡೋಣ. ಫಸ್ಟ್ ಈ ಪಾಠವನ್ನು ನೋಡೋಕ್ಕಿಂತ ಮುಂಚೆ ನಾವು ಕವಿ ಪರಿಚಯವನ್ನು ನೋಡ್ಕೋಬೇಕು. ಫಸ್ಟ್ ಯಾವುದು? ದೇವನೂರು ಮಹಾದೇವ ಅವರದ್ದು ಕವಿ ಪರಿಚಯ. ದೇವನೂರು ಮಹಾದೇವರವರ 1948ರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡ ತಾಲೂಕಿನ ದೇವನೂರು ಎಂಬ ಗ್ರಾಮದಲ್ಲಿ ಜನಿಸ್ತಾರ. ಇವರು ಮೈಸೂರಿನ ಭಾಷಾ ಸಂಸ್ಥಾನದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರ. ತದನಂತರ ಏನು ಮಾಡ್ತಾರೆ ಅಂದ್ರೆ ಇವರು ಬಂಡಾಯ ಮತ್ತು ದಲಿತ ಸಾಹಿತ್ಯದ ಒಂದು ಪ್ರಮುಖ ಕವಿಗಳಲ್ಲಿ ದೇವನೂರು ಮಹಾದೇವರವರ ಒಬ್ಬರಾಗಿರ್ತಾರೆ ಅಂತ ಹೇಳ್ಬೋದು. ಗೊತ್ತಾಯ್ತಲ್ಲ ಇಷ್ಟೇ? ಯಾವ ಕವಿ ಆಗಿರ್ತಾರೆ? ದಲಿತ ಮತ್ತು ಬಂಡಾಯ ಕವಿ. ದಲಿತ ಮತ್ತು ಬಂಡಾಯ. ಇಂಥ ಪಾಯಿಂಟ್ಸ್ ಏನು ಬರಿತೀನಿ ಬರ್ಕೋಬೇಕು ನೋಡ್ರಿ, ಆಮೇಲೆ ಕೇಳ್ತಾರೆ. ದಲಿತ ಕವಿ ಮತ್ತು ಬಂಡಾಯ ಕವಿ ಆಗಿರ್ತಾರೆ ಯಾರು? ದೇವನೂರು ಮಹಾದೇವರವರು. ಇವರ ಪ್ರಮುಖ ಕೃತಿಗಳನ್ನು ನೋಡೋದಾದ್ರೆ ಫಸ್ಟ್ ಯಾವ್ದು? ಕೊಡಲಾಳ ಮತ್ತು ಗಾಂಧಿ ಮತ್ತು ಮಾವು ಮತ್ತು ನೋಡು ಮತ್ತು ಕೊಡು ಮತ್ತು ಎದೆಗೆ ಬಿದ್ದ ಅಕ್ಷರ. ಇವು ಏನ ದೇವನೂರು ಮಹಾದೇವರವ್ರದ ಪ್ರಮುಖ ಏನಾಗಿರ್ತವ? ಕೃತಿಗಳಾಗಿರ್ತವೆ. ಹುಡುಗರು ಬಾಯ್ಸ್ ಏನಾಗಿರ್ತವೆ ಇವು? ಎದೆಗೆ ಬಿದ್ದ ಅಕ್ಷರ, ಒಡನಾಳ, ನೋಡು, ಕೊಡು, ಗಾಂಧಿ ಮತ್ತು ಮಾವು ಇವು ಏನಾಗಿರ್ತವ? ಯಾರ್ದ? ದೇವನೂರು ಮಹಾದೇವರದ ಕೃತಿಗಳು. ಯಾವುದು? ಒಡನಾಳ,
ಗಾಂಧಿ ಮತ್ತು ಮಾವು. ನಂಬಿಕೆ ಉಂಟು. ಇವು ದೇವನೂರು ಮಹಾದೇವರವರದ ಪ್ರಮುಖ ಏನಾಗಿರ್ತವ ಕೃತಿಗಳಾಗಿರ್ತವ. ಇವರ ಒಂದು ಕಾದಂಬರಿ ಬರ್ದಾರ. ಆ ಕಾದಂಬರಿ ಯಾವ್ದಂದ್ರೆ ಕುಸುಮ ಬಾಲೆ. ಕುಸುಮ ಬಾಲೆ ಎಂಬ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತದ. ಅದು ಎಷ್ಟಂದ್ರೆ 1990ರಲ್ಲಿ ದೇವನೂರು ಮಹಾದೇವ ಅವರಿಗೆ ಏನ್ ದೊರೆತದ, ಕುಸುಮ ಬಾಲೆ ಎಂಬ ಕಾದಂಬರಿಗೆ 1990ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಎಂಬ ಪ್ರಶಸ್ತಿಯನ್ನ ದೊರೆತದ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ಒಡನಾಡ ಎಂಬ ಏನು ಕೃತಿ ಅದಲ್ಲ, ಇದಕ್ಕ 1996ರಲ್ಲಿ 1996ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೊರೆತದ ಅಂತ ಹೇಳ್ಬೋದು. ಯಾರಿಗ? ದೇವನೂರು ಮಹಾದೇವ ಅವರಿಗೆ. ಇಷ್ಟೆಲ್ಲ ಏನಾಯ್ತು, ಅದಕ್ಕೆ ಕವಿ ಪರಿಚಯ ಆಯ್ತು. ಯಾರ್ದ? ದೇವನೂರು ಮಹಾದೇವ ಅವರದ ಕವಿ ಪರಿಚಯ ಆಯ್ತು. ನೆಕ್ಸ್ಟ್ ಬಿಫೋರ್ ನಾವು ಎದೆಗೆ ಬಿದ್ದ ಅಕ್ಷರ ಈ ಪಾಠ ನೋಡೋಕ್ಕಿಂತ ಮುಂಚೆ ನಾವು ಪೈಲೆ ಈ ಗದ್ಯದ ಆಶಯ ನೋಡ್ಕೋಬೇಕು. ಯಾಕಂದ್ರೆ ಮಾರಲ್ ಆಫ್ ದ ಸ್ಟೋರಿ ತಿಳ್ಕೊಬೇಕು ನಾವು ಫಸ್ಟ್. ಅಂದ್ರೆ ಅದರದ್ದು ಪಾಠ ಏನು ಹೇಳ್ತೀವಲ್ಲ, ಅದ್ರ ನಂತರ ಏನ್ ಹೇಳ್ತೀವಿ ಅದು ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಅಂತ ಹೇಳ್ಬೋದು. ಓಕೆ, ಫಸ್ಟ್ ಗದ್ಯದ ಆಸೆ ನೋಡಿ. ಗದ್ಯದ ಆಸೆ ಏನಿರ್ತಂದ್ರೆ, ಇಂದಿನ ಶಿಕ್ಷಣ ಮತ್ತು ವಿಜ್ಞಾನ ಮತ್ತು ನಗರೀಕರಣದ ಪ್ರಭಾವದಿಂದ ಏನಾಗಿದೆ ಅಂದ್ರೆ ಜನರಲ್ಲಿ ವೈಚಾರಿಕ ಚಿಂತನೆ ಮತ್ತು ವೈಚಾರಿಕ ಪ್ರಜ್ಞೆ ಎಂಬುದು ಬೆಳೆಯುವಂತಾಗಿರ್ತದೆ. ಇದರಿಂದ ಏನಾಗಿದೆ, ಈ ಹಿಂದೆ ಇರ್ತಕ್ಕಂಥ ಏನ ಅಸಮಾನತೆ, ಜಾತಿ ಭೇದ ಇವೇನು ಇತ್ತಲ್ಲ, ಇವು ಹಂತ ಹಂತವಾಗಿ ಏನಾಗಿದೆ ಕಡಿಮೆ ಆಗ್ತಾ ಬಂದಿದೆ. ಏನ ಈ ಹಿಂದೆ ಇರ್ತಕ್ಕಂಥ ಜಾತಿ ಅಸಮಾನತೆ ಎಂಬುದು ಏನಾಗಿದೆ ಹಂತ ಹಂತ ಕಡಿಮೆವಾಗಿದೆ ಅಂತ ಹೇಳ್ಬೋದು. ಇದರಿಂದ ಏನಾಗಿದೆ ನಮ್ಮ ಸಮಾಜ ಯಾವ ಕಡೆ ಸಾಗ್ತದ, ಅಭಿವೃದ್ಧಿಯ ಕಡೆಗೆ, ಅಂದ್ರೆ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಕ್ಕೆ ಸಾಧ್ಯ ಆಗ್ತದ ಅಂತ ಹೇಳ್ಬೋದು. ಯಾವುದು ಇವೆಲ್ಲ ಹಂತ ಹಂತವಾಗಿ ಕಡಿಮೆ ಆಗುವುದರಿಂದ, ಯಾವುದು ಜಾತಿ ಅಸಮಾನತೆ. ಇದರ ಜೊತೆಗೆ ಮಾನವ ಏನ ಮಾಡ್ಬೇಕಂದ್ರೆ ಇನ್ನಷ್ಟು ಕೆಲವೊಂದು ಅಂಶಗಳನ್ನು ಬೆಳೆಸ್ಕೊಡ್ಬೇಕಲ್ಲ, ಇನ್ನಷ್ಟು ಕೆಲವೊಂದು ಒಳ್ಳೆಯ ಅಂಶಗಳನ್ನು ಬೆಳೆಸ್ಕೊಡ್ಬೇಕಾಗ್ತದೆ. ಎಂತಂದ್ರೆ ಈ ಅಸಮಾನತೆ ಮತ್ತು ಈ ದ್ವೇಷ ಮತ್ತು ಅಸಮಾನತೆ ಇವುಗಳನ್ನ ಮರೆತು ಏನ್ ಮಾಡ್ಬೇಕ, ಸಮಾಜದಲ್ಲಿ ಎಲ್ಲರ ಒಳಿತಿಗಾಗಿ ಅಂದ್ರೆ ಎಲ್ಲಾ ಜನರಿಗೆ ಒಳಿತಿಗಾಗಿ ಕೆಲಸ ಮಾಡಿದಾಗ ಮಾತ್ರ ಸಮಾಜ ಸಹ ಒಂದು ಅಭಿವೃದ್ಧಿಯ ಪಥಕ್ಕೆ ಸಾಗಿಸಲು ಸಾಧ್ಯವಾಗ್ತದೆ ಅಂತ ಹೇಳ್ಬೋದು. ಓಕೆ, ಇಷ್ಟೆಲ್ಲ ಯಾರು ಹೇಳ್ತಾರೆ, ದೇವನೂರು ಮಹಾದೇವರು ಹೇಳ್ತಾರೆ. ಹಿಂದಿನ ಯುಗದಲ್ಲಿ ನಾವು ಮುಂದೆ ಹೋಗ್ಬೇಕಂದ್ರೆ ಎಲ್ಲರಿಗೆ ನಾವೇನ್ ಮಾಡ್ಬೇಕು, ಒಳ್ಳೆಯದನ್ನೇ ಬಯಸ್ಬೇಕು. ಹಾಗಾದಾಗ ಮಾತ್ರ ನಾವು ಇಂದಿನ ಯುಗದಲ್ಲಿ ಇಂಥ ಸಮಾಜದಲ್ಲಿ ಸುಂದರವಾಗಿ ಬದುಕಕ್ಕೆ ಏನಾಗ್ತದ, ಸಾಧ್ಯವಾಗ್ತದೆ ಅಂತ ಹೇಳ್ಬೋದು. ಯಾರು ಹೇಳ್ತಾರೆ ಇಲ್ಲಿ? ದೇವನೂರು ಮಹಾದೇವರವರು ಹೇಳ್ತಾರೆ. ಯಾರಿಗೆ ಹೇಳ್ತಾರ? ಸಮಾಜಕ್ಕೆ ಒಂದು ಒಳ್ಳೆಯ ಏನಾಗಿರ್ತದೆ ಇದು ಸಂದೇಶ ಅಂತ ಹೇಳ್ಬೋದು. ಓಕೆ, ಇಷ್ಟೆಲ್ಲ ಏನಾಯ್ತು ಈ ಗದ್ಯದ ಆಶಯ ಆಗಿರ್ತದೆ. ಈಗ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಎದೆಗೆ ಬಿದ್ದ ಅಕ್ಷರ ಎಂಬ ಪಾಠ ನೋಡ್ರಿ. ಫಸ್ಟ್ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವುದು. ಅಂದ್ರೆ ಇಲ್ಲಿ ಕವಿ ನೋಡ್ರಿ, ಭೂಮಿಗೆ ಬಿದ್ದ ಬೀಜ ಮತ್ತು ಎದೆಗೆ ಬಿದ್ದ ಅಕ್ಷರ ಅದು ಇಂದಲ್ಲ ನಾಳೆ ಫಲ ಕೊಡ್ತಾರೆ ಅಂತ ಹೇಳ್ತಾರೆ. ಯಾವ ರೀತಿ ಅಂದ್ರೆ ಎಕ್ಸಾಂಪಲ್ ನೋಡ್ರಿ, ಉದಾಹರಣೆಗೆ ನಾವು ಯಾವಾಗೋ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಯಾವ್ದಾದ್ರೂ ಒಂದು ಹಣ್ಣು ಹಂಪಲನ್ನು ತಿಂದಿರ್ತೀವಿ. ಆ ತಿಂದಿರ್ತಕ್ಕಂಥ ಹಣ್ಣು ಹಂಪಲು ಏನಾಗಿರ್ತದೆ, ತಿಂದು ನಾವು ಅದರಲ್ಲಿ ಇರ್ತಕ್ಕಂಥ ಬೀಜ ಏನ್ ಮಾಡ್ತೀವಿ, ಎಲ್ಲೋ ಒಂದ್ ಕಡೆ ಬೀಸಾಕ್ತಿವಿ. ಬಿದ್ದಿರ್ತಕ್ಕಂಥ ಬೀಜ ಏನಾಗಿರ್ತದೆ, ಅದು ಮುಂದೊಂದು ದಿನ ಏನಾಗಿರ್ತದ ಅಂದ್ರೆ ಸಸ್ಯವಾಗಿ, ಮರವಾಗಿ, ಗಿಡವಾಗಿ ಅದು ಏನಿರ್ತದ, ಜನರಿಗೆ ಏನ್ ನೀಡ್ತದೆ, ನಮ್ಗೆ ಹಣ್ಣು ಹಂಪಲ ಅಥವಾ ನೆರಳನ್ನ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತದ. ಅಕಸ್ಮಾತ್ವಾಗಿ ಇವೆಲ್ಲ ಹಣ್ಣು ಹಂಪಲ ಒಂದ್ರೆ ಗಿಡ ಸಸಿ ಮರವಾಗಿ ಬೆಳಿಲಿಲ್ಲ ಅಂದ್ರ ನಾವು ತಿಂದಿರ್ತಕ್ಕಂಥ ಯಾವ್ದಾದ್ರು ಸೇಬ್ ಹಣ್ಣು ತಿಂದಿರ್ತೀವಿ, ಅದರದ್ದು ಬೀಜ ಭೂಮಿಯಲ್ಲಿ ಬಿಸಾಕ್ತಿವಿ. ಅದು ಮಣ್ಣಿನೊಂದಿಗೆ ಬೇವರಿಸಿ ಏನಾಗ್ತದೆ, ಮಣ್ಣಿಗೆ ಒಂದು ಫಲವತ್ತವಾದಂತಹ ಮಣ್ಣು ಆಗಕ್ಕೆ ಸಾಧ್ಯ ಆಗ್ತದೆ. ಅಕಸ್ಮಿತವಾಗಿ ಅದು ಗಿಡವಾಗಿ ಮರವಾಗಿ ಹಣ್ಣು ಹಂಪಲ ಏನ್ ಬಿ ಆಗ್ಲಿಲ್ಲ ಅಂದ್ರೆ ಅದು ಮಣ್ಣಿನೊಂದಿಗೆ ಸೇರಿ ಮಣ್ಣಿಗೆ ಒಂದು
ಫಲವತ್ತಾದ ಅಂತ ಮಣ್ಣಾಗಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ದೇವನೂರು ಮಹಾದೇವರು ಏನು ಹೇಳ್ತಾರೆ ಅಂದ್ರೆ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಟ್ಟೆ ಕೊಡ್ತದೆ. ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಅಂದ್ರೆ ತರಗತಿಯಲ್ಲಿ ನಮ್ಮ ಶಿಕ್ಷಕರು ಇರ್ತಾರೆ, ಹಿಂದಿನ ತರಗತಿಯಲ್ಲಿ ಏನ್ ಮಾಡ್ತಾರೆ, ನಮ್ಮ ಕ್ಲಾಸ್ ಹೇಳಿರ್ತಾರೆ, ಯಾವುದೋ ಒಂದು ತರಗತಿಯಲ್ಲಿ ಕ್ಲಾಸ್ ಹೇಳಿರ್ತಾರಲ್ಲ, ಕ್ಲಾಸ್ ಹೇಳುವಾಗ ನಾವು ಏನೋ ಹೇಳ್ತಾರೆ ಸರ್ ವಿಷಯನ ಅವು ಹೇಳಿರ್ತಕ್ಕಂಥ ಫಾಸ್ಟ್ ಅಂದ್ರೆ ಹಿಂದಿನ ಕಾಲದಲ್ಲಿ ಏನೋ ನೀವು 8th ಆಗಿರ್ಬೋದು ಮತ್ತು 7th 6th ಏನು ಕಲ್ತಿರ್ತೀವಿರಲ್ಲ ಅಂತ ಕಲ್ತಿರ್ತಕ್ಕಂಥ ಅಂಶಗಳು ಏನಾಗ್ತಾವ ನಮ್ಗೆ ಮುಂದೆ ಒಂದೊಂದು ದಿನ ಏನಾಗ್ತದೆ ನಮ್ಗೆ ಯೂಸ್ ಆಗ್ತದ ಅಂತ ಹೇಳ್ಬೋದು. ಅದು ಮುಂದೊಂದು ದಿನ ನಮ್ಗೆ ಫಲ ಕೊಡ್ತದ. ನಾವು ಕಲ್ತಿರ್ತಕ್ಕಂಥ ಅಕ್ಷರಗಳೇನದವ ಅವು ನಮ್ಗೆ ಮುಂದೊಂದು ದಿನ ಯೂಸ್ ಆಗ್ತದ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ಇಲ್ಲಿ? ಮಹಾದೇವರು ಹೇಳ್ತಾರೆ. ನೆಕ್ಸ್ಟ್ ನೋಡ್ತಾರೆ, ಕವಿ ಸಿದ್ಧಲಿಂಗಯ್ಯ ಒಮ್ಮೆ ನನಗೆ ಹೇಳಿದ ಕಥೆಯಲ್ಲಿ ಮನೆ ಮಂಚಂಬ ಎಂಬ ಗ್ರಾಮ ದೇವತೆ ಒಳಗಿನಿಂದ ನನ್ನ ದೇವರು ಓಡನ್ನುತ್ತದೆ. ಅಂದ್ರೆ ಇಲ್ಲಿ ಕವಿ ಸಿದ್ಧಲಿಂಗಯ್ಯ ಅವರು ಯಾರಿಗೆ ಹೇಳ್ತಾರೆ? ದೇವನೂರು ಮಹಾದೇವರಿಗೆ ಒಂದು ಕಥೆ ಹೇಳ್ತಾರ. ಎಂತ ಕಥೆ ಹೇಳ್ತಾರಂದ್ರೆ ಗ್ರಾಮ ದೇವತೆಯ ಒಂದು ಮನೆ ಮಂಚಮವಾದ ಕಥೆ ಹೇಳ್ತಾರ ಅಂತ ಹೇಳ್ತಾರ. ನೋಡ್ರಿ ಮುಂದೆ, ಒಂದ್ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ಟಲು ಆರಂಭಿಸುತ್ತಾರೆ. ನೋಡ್ರಿ ಇಲ್ಲಿ ಏನಾಗ್ತದೆ ಅಂದ್ರೆ ಒಂದ್ಸಲ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರು ಏನ್ ಮಾಡ್ತಾರ? ಗುಡಿ ಕಟ್ಟಲು ಪ್ರಾರಂಭ ಮಾಡ್ತಾರ. ಎಲ್ಲಿ ಒಂದು ಗ್ರಾಮ ಇರ್ತದೆ, ಯಾವುದೋ ಒಂದು ಹಳ್ಳಿಯಲ್ಲಿ, ಅಲ್ಲಿ ಇರ್ತಕ್ಕಂಥ ಜನರೆಲ್ಲ ಏನ್ ಮಾಡ್ತಾರ? ಗ್ರಾಮದಲ್ಲಿ ಇರ್ತಕ್ಕಂಥ ಜನರು ತಮ್ಮ ದೇವತೆಗೆ ಗುಡಿ ಕಟ್ಟಲು ಪ್ರಾರಂಭವನ್ನು ಮಾಡ್ತಾರ ಅಂತ ಹೇಳ್ಬೋದು. ನೋಡಿ ನೆಕ್ಸ್ಟ್, ಹೀಗೆ ಕಟ್ತಾ ಛಾವಣಿ ಮಟ್ಟಕ್ಕೆ ಆ ಗುಡಿ ಬಂದಾಗ ಹೀಗೆ ಆ ಗುಡಿಯನ್ನು ಅವರು ತಮ್ಮ ದೇವತೆಗೆ ಏನು ಗುಡಿ ಕಟ್ತಾರಲ್ಲ ಅದು ಛಾವಣಿಯ ಮಟ್ಟಕ್ಕೆ, ಅಂದ್ರೆ ಛಾವಣಿ ಮಟ್ಟಕ್ಕೆ ಅಂದ್ರೆ ಏನು ಛತ್ತ ಹಾಕಕ್ಕೆ ಬಂದಿರ್ತದಲ್ಲ ಅಷ್ಟು ತನ ಬಂದಿರ್ತದ. ಅಂತ ಸಮಯದಲ್ಲಿ ಏನಾಗ್ತದ ಮುಂದೆ ನೋಡೋಣ. ಮಟ್ಟಕ್ಕೆ ಬಂದಾಗ ಒಬ್ಬನ ಮೈ ಮೇಲೆ ಆ ದೇವತೆ ಮಂಚಮ್ಮ ಆವರಿಸಿಕೊಂಡರು. ಅಲ್ಲಿ ಗುಡಿ ಕಟ್ತಾ ಇರುವಾಗ ಏನಾಗ್ತದಂದ್ರೆ ಅಲ್ಲಿ ಇರ್ತಕ್ಕಂಥ ಜನರ ಏನು ಬಹಳಷ್ಟು ಜನರು ಕಟ್ಟುವ ಒಬ್ಬರೇ ಕಟ್ಟಲ್ಲ, ಆದ್ರೆ ಒಬ್ಬನ ಮೈ ಮೇಲೆ ಆ ದೇವತೆಯನ್ನ ಮಾಡ್ತದಂದ್ರೆ ಆವಾಹಿಸಿಕೊಂಡ್ರು. ಇದು ಕಠಿಣ ಪದದಲ್ಲಿ ಬರ್ತದೆ ನೋಡಿ. ಆವಾಹಿಸಿಕೊಂಡರು ಅಂದ್ರೆ ಏನು? ಅಂದ್ರೆ ಮೈ ಮೇಲೆ ಬರುವಂತೆ ಮಾಡಿಕೊ ಅಂತ ಅರ್ಥ ಆಗ್ತದೆ. ಇದ್ರದ್ದು ಆವಾಹಿಸ್ಕೊಂಡ್ರೆ ಅಲ್ಲಿ ಇರ್ತಕ್ಕಂಥ ಜನರ ಮೈ ಮೇಲೆ ಬರುವಂತೆ ಬಂದಳು ಅಂತ, ಅಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಜನರು ಅಂದ್ರೆ ಮೈ ಮೇಲೆ ಬರುವಂತೆ ಮಾಡ್ಕೊಂತ ಅರ್ಥ ಆಗ್ತದೆ, ಬರ್ತದಂತ. ಮುಂದೆ ನೋಡಿ ಏನಂತಾರ, ಬಂದ ಏನಂತಾರ, ನಿಲ್ಸಿ ನನ್ನ ಮಕ್ಕಳ ಎಂದು ಅಬ್ಬರ ಮಾಡುತ್ತಾಳೆ. ಅಂದ್ರೆ ಅಲ್ಲಿ ಇರ್ತಕ್ಕಂಥ ಜನರಿಗೆ ಆ ದೇವತೆ ಏನ್ ಮಾಡ್ತಾರ? ನಿಲ್ಸಿ ನನ್ನ ಮಕ್ಕಳ ಅಂತ ಬೈತಾಳ ಅಂತ ಹೇಳ್ಬೋದು. ಆ ರೀತಿ ಆ ದೇವತೆ ಅಲ್ಲಿ ಇರ್ತಕ್ಕಂಥ ಗ್ರಾಮದ ಜನರು ಏನಿರ್ತಾರಲ್ಲ ಅವರಿಗೆ ಹೇಳ್ತಾರ ಅಂತ ಹೇಳ್ಬೋದು. ಅರ್ಥ ಆಗ್ಲತ್ತದಿಲ್ಲ? ಬಾಯ್ಸ್ ಅರ್ಥ ಆಗ್ಲತ್ತದಲ್ಲ? ಅಷ್ಟು ಕ್ವಶನ್ ಏನಾರ ಅರ್ಥ ಆಗಿಲ್ಲ ಅಂದ್ರೆ ಕೇಳ್ಬೋದು ನೀವು ಮತ್ತೊಂದ್ಸಲ. ಸರಿ ಅರ್ಥ ಆಗಿಲ್ಲ ಅಂದ್ರೆ ನಾ ರಿಪೀಟ್ ಮಾಡಕ್ ರೆಡಿ. ನಿಲ್ಸಿ ನನ್ನ ಮಕ್ಕಳ ಎಂದು ಅಬ್ಬರ ಮಾಡ್ತಾರೆ. ಆ ಅಬ್ಬರಕ್ಕೆ ಜನ ತಮ್ಮ ಕೆಲಸ ನಿಲ್ಸಿ ಕಕ್ಕಾಬಿಕ್ಕಿಯಾಗಿ ನೋಡುತ್ತಿದ್ದರು. ಅಂದ್ರೆ ಅಲ್ಲಿ ಏನ ಆ ದೇವತೆ ಏನ್ ಮಾಡ್ತಾರ? ನಿಲ್ಸಿ ನನ್ನ ಮಕ್ಕಳ ಅಂತ ಬೇಯ್ತಾರ. ಅಲ್ಲಿ ಆ ಏನ್ ದೇವತೆ ಹೇಳ್ತಾರ ಆ ಸೌಂಡಿಗೆ ಅಲ್ಲಿ ಇರ್ತಕ್ಕಂಥ ಜನರು ಏನಾಗ್ತಾರ? ಗಾಬಾರಿ ಆಗ್ತಾರೆ. ಎಲ್ಲರೂ ಗಾಬಾರಿ ಕಕ್ಕಾಬಿಕ್ಕಿಯಾಗಿ ನೋಡುತ್ತಿದ್ದರು. ಅಂದ್ರೆ ಒಬ್ಬರ ಮುಖ ಒಬ್ಬರು ನೋಡುತ್ತಿದ್ರ ಅಂತ ಹೇಳ್ತಾರೆ. ಇಲ್ಲಿ ಯಾರು ಹೇಳ್ತಾರ? ಕವಿಯಾದ ಸಿದ್ಧಲಿಂಗ ಯಾರಿಗೆ ಹೇಳತ್ತಾರ? ಇಲ್ಲಿ ದೇವನೂರು ಮಹಾದೇವರೇ ಹೇಳತ್ತಾರ ಅಂತ ಹೇಳ್ಬೋದು. ಆ ದೇವತೆ ಹಾಗೂ ಅಲ್ಲಿ ಜನರು ಹಾಗೂ ಆ ಜನರ ನಡುವೆ ಮಾತುಕತೆ ನೋಡಿತು. ಮತ್ತು ಆ ದೇವತೆ ಮತ್ತು ಅಲ್ಲಿ ಇರ್ತಕ್ಕಂಥ ಜನರ ನಡುವೆ ಏನಾಗ್ತದ ಅಂದ್ರೆ ನಂತರ ಮಾತುಕತೆಯನ್ನ ನಡೀತದ ಅಂತ ಹೇಳ್ತಾರ. ದೇವತೆ ಮತ್ತು ಅಲ್ಲಿ ಇರ್ತಕ್ಕಂಥ ಜನರು ಏನಾಗ್ತದೆ ಇಬ್ಬರ ನಡುವೆ ಮಾತುಕತೆ ನಡೀತದ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಏನ್ರಯ್ಯ ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಯಾರು ಹೇಳ್ತಾರ ಇಲ್ಲಿ? ಗ್ರಾಮೀಣ ದೇವತೆ. ಯಾರ? ಯಾರಿಗೆ ಹೇಳ್ತಾರ? ಅಲ್ಲಿ ಜನರು ಏನಿರ್ತಾರಲ್ಲ ಅವ್ರಿಗೆ ಹೇಳ್ತಾರ. ಅವ್ರು ಏನ್ ಮಾಡ್ತಾ ಇರ್ತಾರ? ಗುಡಿ ಕಟ್ತಾ ಇರ್ತಾರ. ಅದ
ಅದಕ್ಕೆ ಅವ್ರ ಹತ್ರ ನಿಲ್ಸಿ ನನ್ನ ಮಕ್ಕಳ ಅಂತ ಹೇಳ್ತಾಳ. ಆ ರೀತಿ ಹೇಳ್ತಾಳ. ಏನ್ರಯ್ಯ ಏನ್ ಮಾಡ್ತಾ ಇದ್ರಿ ಅಂತ ಕೇಳ್ತಾಳ. ಅವಾಗ ನೋಡ್ರಿ ಅಲ್ಲಿ ಇರ್ತಕ್ಕಂಥ ಒಬ್ಬ ಯಾರೋ ವ್ಯಕ್ತಿ ಅಲ್ಲಿ ಉತ್ತರ ಕೊಡ್ತಾರ. ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ ಅಂತ ಹೇಳ್ತಾರೆ. ಅಂದ್ರೆ ನಿನಗೊಂದು ಗುಡಿ ಮನೆ ಅಂದ್ರೆ ನಿನಗೊಂದು ಗುಡಿ ಮನೆ ಅಂದ್ರೆ ಏನು? ಗುಡಿ ಮನೆ ಅಂದ್ರೆ ಚಿಕ್ಕದಾದ ಒಂದು ದೇವಸ್ಥಾನ, ಚಿಕ್ಕದಾದ ದೇವಾಲಯ, ಚಿಕ್ಕದಾದ ಒಂದು ದೇವಾಲಯ ಅಂತ ಹೇಳ್ಬೋದು. ಓಕೆ, ಏನಂತಾರೆ ಅಲ್ಲಿರ್ತಕ್ಕಂಥ ಜನರು? ನಿನಗೊಂದು ಗುಡಿ ಮನೆಯನ್ನು ಕಟ್ತಾ ಇದೀವಿ ತಾಯಿ ಅಂತ ಹೇಳ್ತಾರ. ನೋಡ್ರಿ ನೆಕ್ಸ್ಟ್ ಏನಂತಾರ? ಓಹೋ, ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ, ಹಾಗಾದ್ರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ ಅಂತ ಹೇಳ್ತಾರ. ಮತ್ತು ಅಲ್ಲಿರ್ತಕ್ಕಂಥ ಯಾರ? ಗ್ರಾಮ ದೇವತೆ ಮನೆ ಮಂಚಮ ಏನಂತಾರ? ಓಹೋ, ಹಾಗಾದ್ರೆ ನಮ್ಗೆ ಗುಡಿ ಮನೆ ಕಟ್ತಾ ಇದ್ದೀರೋ, ಹಾಗಾದ್ರೆ ನಿಮ್ಗೆಲ್ಲ ಏನ ಮನೆ ಉಂಟಾ ನನ್ನ ಮಕ್ಕಳ ಅಂತ ಮತ್ತೆ ಪ್ರಶ್ನೆ ಮಾಡ್ತಾರ. ಯಾರು ಮಾಡ್ತಾರ? ಮನೆ ಮಂಚಮ. ಯಾರಿಗೆ ಮಾಡ್ತಾರ? ಅಲ್ಲಿರ್ತಕ್ಕಂಥ ಜನರಿಗೆ ಮತ್ತೆ ಪ್ರಶ್ನೆ ಮಾಡ್ತಾಳ. ನೆಕ್ಸ್ಟ್ ನೋಡ್ರಿ, ನನಗಿಲ್ಲ ತಾಯಿ ಅವರೊಬ್ಬ ಹೇಳ್ತಾನೆ. ಅಲ್ಲಿ ನೆಕ್ಸ್ಟ್ ಏನಂತಾರ? ಅದರಲ್ಲಿ ಇರ್ತಕ್ಕಂಥ ಒಬ್ಬ ಯಾವುದೋ ವ್ಯಕ್ತಿ ಏನಂತಾರ? ನಮಗಿಲ್ಲ ತಾಯಿ ಅಂತ ಹೇಳ್ತಾರ. ಯಾರು ಹೇಳ್ತಾರ? ಅಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಹೇಳ್ತಾನ. ಯಾರಿಗೆ ಹೇಳ್ತಾರ? ಮನೆ ಮಂಚಮ್ಮನಿಗೆ ಹೇಳ್ತಾರ. ನೋಡಿ ನಮಸ್ಕಾರ. ಹಾಗಾದ್ರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ ಅಂತ ಹೇಳ್ತಾರ. ನೋಡಿ, ಹಾಗಾದ್ರೆ ನಿಮ್ಗೆಲ್ಲರಿಗೂ ಮನೆ ಆಗುವವರೆಗೂ ನನಗೂ ಸಹ ಮನೆ ಬೇಡ ಅಂದ್ರೆ ದೇವಾಲಯ ಬೇಡ ಅಂತ ಯಾರು ಹೇಳ್ತಾರ? ಅಲ್ಲಿ ಮನೆ ಮಂಚಮ ಹೇಳ್ತಾರ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡ್ರಿ. ಹೀಗೆಂದು ಮನೆ ಮಂಚಮನಾಗ್ತಾಳೆ. ಹೀಗೆಂದು ಅಲ್ಲಿಂದ ಅಲ್ಲಿ ಇರ್ತಕ್ಕಂಥ ಗ್ರಾಮ ದೇವತೆ ಯಾರು? ಮನೆ ಮಂಚಮನಾಗ್ತಾಳ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡ್ರಿ. ಛಾವಣಿ ಇಲ್ಲದ ಗುಡಿಯಲ್ಲಿ ತಾಯಿ ಮನೆ ಮಂಚಮ ಎಂದು ಪೂಜಿಸಲಾಗ್ತಾಳೆ. ಅಂದ್ರೆ ಛಾವಣಿ ಇಲ್ಲದ ಮನೆಯಲ್ಲಿ ಅಂದ್ರೆ ಛತ್ ಇಲ್ಲದಂತಹ ಮನೆಯಲ್ಲಿ ಅಲ್ಲಿ ಇರ್ತಕ್ಕಂಥ ಯಾವುದು? ಗ್ರಾಮ ದೇವತೆ. ಇಂದು ಸಹ ಏನ್ ಮಾಡ್ತಾ ಇದ್ದಾರೆ? ಆ ಗ್ರಾಮ ದೇವತೆಗೆ ಅಲ್ಲಿ ಇರ್ತಕ್ಕಂಥ ಜನರು ಏನ್ ಮಾಡ್ತಾ ಇದ್ದಾರೆ? ಪೂಜೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರ. ಇಂದು ಪೂಜಿಸಲಾಗ್ತದೆ. ಈ ರೀತಿ ಛಾವಣಿ ಇಲ್ಲದ ಗುಡಿ ಮನೆಯಲ್ಲಿ ಕಾರಣ ಸಮತೆಯ ಬುದ್ಧನನ್ನು ಬಿಟ್ಟರೆ ಅದೇ ನನ್ನ ದೇವರಾಗ್ತದೆ. ಈ ರೀತಿ ಕಾರಣ ಸಮತೆಯ ಬುದ್ಧನನ್ನು ಬಿಟ್ಟರೆ ಸದಾ ಅದು ಸಹ ನನ್ನ ದೇವರಾಗ್ತಾರೆ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ಇಲ್ಲಿ? ಮನೆ ಮಂಚಮ ಹೇಳ್ತಾರೆ. ಇಷ್ಟೆಲ್ಲ ಏನಾಯ್ತು? ಇದೇ ಒಂದು ಕಾರ್ಯಗ್ರಹ ಏನ್ ನೋಡಿ ನಾವೀಗ ಮನೆ ಮಂಚಮ ಮತ್ತು ಅಲ್ಲಿ ಇರ್ತಕ್ಕಂಥ ಜನರ ನಡುವೆ ಇರ್ತಕ್ಕಂತಹ ಸಂಭಾಷಣೆಯನ್ನು ನೋಡಿದ್ದೀವಿ. ಕಠಿಣ ಪದಗಳ ಅರ್ಥ क्वेश्चन कहता है बुक मुझे दे दो फोन मारो ಚಂದ ಕರಿತಿದ್ದ ಆನಂದ ಎಂಬಡ್ತಾ ಒಂದು ಇಷ್ಟ ಆನಂದ
ಕ್ವಶನ್ ಮೈ ಮೇಲೆ ಬರುವಂತೆ ಮಾಡಬೇಕು. ಇವೆಲ್ಲ ಏನು ಕಠಿಣ ಪದಗಳ ಅರ್ಥ ಆಗಿರ್ತದೆ. ಓಕೆ, ಒಂದೆರಡು ನಿಮಿಷ ಈಗ ಓದ್ಕೊಳ್ಳಿ ಸ್ವಲ್ಪ. ಕ್ವಶನ್ ಕೇಳ್ತಾ ಹುಡುಗರು ಬಾಯ್ಸ್ ಸ್ಪೆಷಲಿ ನಿಮಗೆ ಕೇಳ್ತಾ ಇಲ್ಲೇ ಕೇಳ್ತಾ ಯಾವುದಕ್ಕಿರ್ತ ಅದೇನಿ ಮೌನವಾಗಿ ಓದ್ಕೋಬೇಕು. ಆ ರೀತಿ ಓದ್ಬೇಡಿ, ಬೇರೆಯವ್ರಿಗೆ ಡಿಸ್ಟರ್ಬೆನ್ಸ್ ಆಗ್ಬಾರ್ದು. ಹೋದ್ರು